ಬೆಳಗ್ಗೆದ್ದು ಹೊರಡ್ತಾ ಇದ್ದೀನಿ. ಮುಖ ಅಷ್ಟೇ ತೊಳ್ಕೊಂಡೆ, ಹಲ್ಲು ಕೂಡ ಉಜ್ಜಿಲ್ಲ. ದಾರಿಯಲ್ಲಿ ಎಲ್ಲರೂ ಇಲ್ಲಿ ದೊಡ್ಡ ದೊಡ್ಡ ಪೆಟ್ರೋಲ್ ಪಂಪ್ ಇರುತ್ತೆ, ಅಲ್ಲೆಲ್ಲರೂ ಹೋಗಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮೆಕಾಂಗ್ ನದಿ. ಈ ಮೆಕಾಂಗ್ ನದಿಯಲ್ಲಿ ನೋಡ್ತಾ ಇರ್ಬೋದಲ್ಲ, ಹಡಗೆಲ್ಲ ಹೋಗ್ತಿದ್ದಾವೆ ಚಿಕ್ಕ ಚಿಕ್ಕವು. ವಿಯೆಟ್ನಾಮ್, ದಿಸ್ ಇಸ್ ವಿಯೆಟ್ನಾಮ್ ಕರೆನ್ಸಿ. Vietnam currency. ಹಾಂ, ವಿಯೆಟ್ನಾಮ್ 1000. No, 1000. Vietnam is Dang. This is Ho Chi Minh. Ho Chi Minh Yuan. Vietnam. Vietnam. Yeah. Thank you. Thank you for number telephone. Phone. WhatsApp. WhatsApp. Okay. Akun, bye bye. Bye. ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮೊದಲನೇ ಸಲ ಮಸೀದಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇಲ್ಲೊಂದು ಮಸೀದಿ ಇದೆ, ಮಸೀದಿಯಲ್ಲಿ ಶಾಲೆ ಇದೆ. ಶಾಲೆಯಲ್ಲಿ ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು. ಸಿದ್ಧ ಇವ್ರಿಗೆ ಪ್ರಾರ್ಥನೆಯಾಗಿ ಇಸ್ಲಾಮಲ್ಲಿನೋ ಹೇಳ್ಕೊಟ್ರು ಅವರು. ಆಮೇಲೆ ಕೆಳಗಿರೋ ಡೆಸ್ಕ್ ಎಲ್ಲ ಕ್ಲೀನ್ ಮಾಡಿದ್ರು, ಮಕ್ಕಳೆಲ್ಲ ಡೆಸ್ಕ್ ಕ್ಲೀನ್ ಮಾಡ್ತಿರುವಾಗ. ಹಾಗೆ ದಾರಿಲಿ ಬರ್ತಾ ಇದೆ, ಇಲ್ಲಿ ಮೀನು ಕೃಷಿ ಮಾಡ್ತಿದ್ದಾರೆ. ಮೀನು ಕೃಷಿಗೆ ನೋಡ್ತಾ ಇರ್ಬೋದು, ಇರಿದೆ ಮೀನಿಗೆ ಹಾಕುವಂಥ ಒಂದು ಊಟ. ಇನ್ನು ಕೆಳಗಡೆ ಮೀನೆಲ್ಲ ಬಾಯಿ ತೆರ್ಕೊಂಡು ಒದ್ದಾಡ್ತಿದೆ ನೋಡಿ. ಯಾವ ಜಾತಿ ಮೀನೋ ಗೊತ್ತಿಲ್ಲ. ಗುರು, ಸ್ನಾನ ಮಾಡಬೇಕು ಅಂತ ಬೆಳಗ್ಗೆಯಿಂದ ನೀರು ಹುಡುಕಿ ಸಾಕಾಯಿತು. ಕೊನೆಗೂ ಇಲ್ಲಿ ನೀರು ಬರ್ತಾ ಇದೆ, ಬೇಗ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಯಾರೋ ಗದ್ದೆಗೆ ನೀರು ಹಾಯಿಸವ್ರೆ. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯಗಳು ಏನೇನಂದ್ರೆ, ಇಲ್ಲಿ ಅಂತರ್ಜಲ ಮಟ್ಟ ತುಂಬ ಮೇಲಿದೆ. ಅದೇ ಕಾರಣಕ್ಕೆ ಇವರು ಜನರೇಟರಲ್ಲಿ ನೀರು ಎತ್ತಕ್ಕೆ ಸಾಧ್ಯ ಆಗ್ತಿರೋದು. ಅಕಸ್ಮಾತ್ ಅಂತರ್ಜಲ ಮಟ್ಟ ತುಂಬ ಕೆಳಗಿದ್ದರೆ ಜನರೇಟರಲ್ಲಿ ನೀರು ಎತ್ತಕ್ಕೆ ಆಗ್ತಿರ್ಲಿಲ್ಲ ಇವರು. ನೀವು ನೋಡ್ತಾ ಇದ್ದೀರಾ ಇಲ್ಲಿ ತಾಟಿ ನಿಂಗು ಅಂತಾರೆ ಇದನ್ನ. ಮೊನ್ನೆ ಎಲ್ಲ ಮರ್ತೋಗ್ಬಿಟ್ಟಿತ್ತು ನಂಗೆ ಈ ಹಣ್ಣಿನ ಹೆಸರು, ಇವಾಗ ನೆನಪಾಯ್ತು. ಈ ತಾಟಿ ನಿಂಗನ್ನ ಇವರು ತೆಗೆದು ಮಾರ್ತಾವ್ರೆ. ಅದರಲ್ಲಿ ಬೆಲ್ಲ ಏನೋ ಮಾಡಿದ್ದಾರೆ ನೋಡಿ, ಬಹುಶಃ ತಾಟಿ ನಿಂಗಿದೆ ಬೆಲ್ಲ ಅನಿಸುತ್ತೆ. ಶುಗರ್, ಪಾಮ್ ಶುಗರ್. ಎಸ್, ತಾಟಿ ನಿಂಗ್ದು ಬೆಲ್ಲ ಇದು. ಸಖತ್ತಾಗಿರುತ್ತೆ ಮಾತ್ರ ಈ ಬೆಲ್ಲ. ನಂಗೆ ತುಂಬ ಇಷ್ಟ ಆಯಿತು ಈ ಬೆಲ್ಲ. ನೋಡಿ ಇದೇನಿದೆ, ಇದೇ ಆ ತಾಟಿ ನಿಂಗು ನಲ್ಲಿ ಇಳಿಸೋ ಎಂಡ. ಎಣ್ಣೆ ಕುಡಿತಾರೆ, ಸಖತ್ತಾಗಿರುತ್ತೆ ಬ್ರೋ. ನನಗೆ ಇರೋದು ತುಂಬ ಇಷ್ಟ ಆ್ಯಕ್ಚುಲಿ. ಕಿಡ್ನಿಗೆ ಸಿಕ್ಕಾಬಿಟ್ಟೆ ಒಳ್ಳೇದಿದು. ನನಗೆ ಬೇರೆ ಕಿಡ್ನಿ ಸ್ಟೋನ್ ಆಗಿದೆ. ತಣ್ಣಗಿದೆ ಒಂದು ಲೆವೆಲ್ಗೆ, ಜಾಸ್ತಿ ಇಲ್ಲ, ಒಂದು ಲೆವೆಲ್ಗೆ ತಣ್ಣಗಿದೆ. ಬಟ್ ಸಿಕ್ಕಾಬಿಟ್ಟೆ ಈ ನೊರೆ ಇಷ್ಟೊಂದು ಜಾಸ್ತಿ ಬರಬಾರ್ದು, ಸಿಕ್ಕಾಬಿಟ್ಟೆ ಹುಳಿಯಾಗಿದೆ ಅನಿಸುತ್ತೆ. ಕುಡಿಯೋಣ ನೋಡೋಣ. ಇದು ತಾಟಿ ನಿಂಗಲ್ಲಿ ತೆಗ್ದಿರೋ ಬೆಲ್ಲ, ನನಗೋಸ್ಕರ ಪಾಪ ಕೊಡ್ತಾರೆ ತಿನ್ನೋಕ್ಕೆ. ಸಖತ್ತಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಸಖತ್ತಾಗಿರುತ್ತೆ. ಒರ್ಜಿನಲ್ ಬೆಲ್ಲಕ್ಕಿಂತ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದೇ ನೋಡಿ ಮಾಡ್ತಾವ್ರೆ, ಈ ಥರದ ಕ್ಯಾನಲೆಲ್ಲ ಇಳಿಸ್ಕೊಂಬಂದು ಇಟ್ಬಿಟ್ಟು ಆಮೇಲೆ ಅದನ್ನ ಚೆನ್ನಾಗಿ ಬೆಲ್ಲದ ಥರ, ಬೆಲ್ಲ ಹೆಂಗೆ ಮಾಡ್ತಾರೋ ಸೇಮ್ ಪ್ರೋಸೆಸ್, ಆದರೆ ಬಳಸೋವಂಥ ರಾ ಮಟೀರಿಯಲ್ ಮಾತ್ರ ಬೇರೆ. ಇದಕ್ಕೆ ತಾಟಿ ನಿಂಗ್ದು ಈ ಥರದ್ದು ನೀರು ಬಳಸ್ತಾರೆ, ಬೆಲ್ಲಕ್ಕೆ ಬೆಲ್ಲದಲ್ಲಿ ಬಳಸ್ತಾರೆ. ಬೆಲ್ಲದಲ್ಲಿ ಅಂದರೆ ಕಬ್ಬಿನ ರಸ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮರದಲ್ಲಿ ಮನೆಗಳನ್ನ ಕಟ್ಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವನ್ನ ಎತ್ಕೊಂಡು ಹೋಗ್ತೀರಾ. ಲೋ ಹೈಡ್ರೋಲಿಕ್ ಲಿಫ್ಟರ್ ಇದೆ ಇದರಲ್ಲಿ. ಹೈಡ್ರೋಲಿಕ್ ಲಿಫ್ಟರಿಂದ ನೋಡಿ ಆಲ್ರೆಡಿ ಮನೆ ಕಟ್ಬಿಟ್ಟವ್ರೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು, ಹಲ್ಗೆನ ಹಾಕ್ಬಿಟ್ಟಿರೋ ಮನೆ ಕಟ್ಟವ್ರೆ. ಇದಕ್ಕಿನ್ನೂ ಫಿನಿಶಿಂಗ್ ಆಗಿಲ್ಲ ಅಂದ್ಕೋತೀನಿ. ಫಿನಿಶಿಂಗ್ ಮಾಡಬೇಕು ಪ್ರಾಪರಾಗಿ. ಬೇಸಿಕ್ ಈ ಥರ ಕಟ್ತಾರೆ ಇವರು. ಎಲ್ಲ ಕಡೆ ತೊಲೆಗಳನ್ನ ಹಾಕ್ಬಿಟ್ಟು ಕೆಳಗಡೆ ಒಂದು ಫ್ಲೋರ್ ಮಾಡಿಬಿಟ್ಟು, ಕೆಳಗಡೆ ಏನು ಫ್ಲೋರ್ ಮಾಡ್ತಾರೆ ಇಲ್ಲಿ ಅಂದರೆ ಸಿಕ್ಕಾಬಿಟ್ಟೆ ಸೆಕೆ. ಆ ಸೆಕೆಯಿಂದ ತಡ್ಕೊಳಕ್ಕಾಗ್ದೇ ಇವಾಗ ರಾತ್ರಿ ಮಲ್ಗೋಕ್ಕಾಗಲ್ಲ. ಅವರು ನೆಲದ ಮೇಲೆ ಮನೆ ಕಟ್ಟವ್ರೆ, ಅದಕ್ಕೆ ಅವರು ನೆಲದ ಮೇಲೆ ಇರೋ ಥರ ಮನೆ ಕಟ್ತಾರೆ ಇಲ್ಲಿ ತುಂಬ. ನೋಡಿ ಮನೆನ ಲಿಫ್ಟ್ ಮಾಡ್ತಾ ಇದ್ದಾರೆ, ಇಡೀ ಮನೆನೇ ಮೇಲೆ ಕೆತ್ತದವ್ರು ನೋಡಿ. ಈ ಪಕ್ಕದಲ್ಲ ವೈರಿದೆ ಗುರು. ಈ ಮನೆ ಎಷ್ಟು ಬೆಲೆ ಬಾಳುತ್ತೆ ಅಂತ ಕೇಳ್ತಿದ್ದೀನಿ. $3,500 ಅಂತೆ. ಡಾಲರ್ ಮನೆ ಹೋಗ್ತಾ ಇದೆ. ಮನೆಗೆ ಒಂದು ಟಾಟಾ ಬೈ ಬೈ ಹೇಳ್ಬಿಡಿ. ಸುಮಾರು $2,91,000 ಆಗುತ್ತೆ ಇಂಡಿಯನ್ ಮನಿನಲ್ಲಿ. $3,500 ಅಂದರೆ
ಇದೊಂದು ಬೇಕ್ರಿ ಇದೆ, ಏನಾದ್ರು ತಿನ್ನೋಕ್ಕೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಬರೀ ಬ್ರೆಡ್ ಐಟಮ್ ಇಟ್ಟವ್ರೆ. ಈ ಬ್ರೆಡ್ಡು ಮಾಂಸ ಆಗದೆ ಇದ್ರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಆದರೆ ಕೇಳಬೇಕು ಅವ್ರಿಗೆ. ಕೋಕೋನಟ್ ಓಕೆ, 1 piece ಹೌ ಮಚ್? 1 piece ಹೌ ಮಚ್? 2500 ರಿಯಲ್. ಓಕೆ, 1 piece ಎಸ್ 2500 ರಿಯಲ್ ಅಂದರೆ ಹೆಚ್ಚು ಕಡಿಮೆ 50 ರೂಪಾಯಿ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಜನನ ಲಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ಅಷ್ಟೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಅದಕ್ಕೆ ಅವರೆಲ್ಲ ಲಾರಿಲಿ ತುಂಬ್ಕೊಂಡು ಹೋಗ್ತಾರೆ ಜನಗಳನ್ನ, ಕೆಲಸಗಾರನ. ಇವರೆಲ್ಲ ಫ್ಯಾಕ್ಟ್ರಿ ವರ್ಕರ್ಸು. ಅಡುಗೆ ಮಾಡೋಕ್ಕೆ ತರಕಾರಿ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಸ್ ಇದೊಂದು ನೀರುಳ್ಳಿ, ಆಮೇಲೆ ಮತ್ತೇನಿದೆ ಇಲ್ಲಿ ತಗೊಳ್ಳೋಂಥದ್ದು? ಸೌತೆಕಾಯಿ ಚಿಕ್ಕ ಚಿಕ್ಕದಿದೆ. ಇದು ಸೋರೆಕಾಯಿ ಥರ ಇದೆ. ಸೋರೆಕಾಯಿನೂ ಸೌತೆಕಾಯಿನೂ ಗೊತ್ತಿಲ್ಲ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣಿಗೆ 50 ರೂಪಾಯಿ ಅಂದರೆ ಕಷ್ಟ, ಬದುಕೋದು ಕಷ್ಟ. ಇಲ್ಲಿ ಕರೆನ್ಸಿ 2000 ಕೊಟ್ಟೆ. ಅಕೂನ್ ಬಾ, ಮತ್ತೊಂದು ಪಗೋಡ ಸಿಕ್ತು. ಹೋಗ್ಬಿಟ್ಟು ಕೇಳಿ, ಫ್ಯಾನ್ ಇರೋ ಕಡೆ ಮಲ್ಕೋಬೇಕು ಗುರು. ಸಿಕ್ಕಾಬಟ್ಟೆ ಸೆಕೆಯಲ್ಲಿ ನಿದ್ದೆ ಬರಲ್ಲ 1 ಗಂಟೆವರೆಗೂ. ಊಟ ಮಾಡಿಬಿಟ್ರಂತೂ ಊಟ ಮಾಡಿದಾಗ ಒಂದು ಸಲ ಸೆಕೆ ಆಗುತ್ತಲ್ಲ, ಆ ಸೆಕೆಗಂತೂ ನಿದ್ದೆನೇ ಬರೋಲ್ಲ. ಎಲ್ಲರೂ ಕೇಳಿ ಫ್ಯಾನ್ ಇಸ್ಕೋಬೇಕು. ರಿಕ್ವೆಸ್ಟ್ ಮಾಡಿ ಒಂದು ಫ್ಯಾನ್ ಇದ್ರೆ ಕೊಡಿ ಅಂತ. ನೋಡಿ, ನಂಗೆ ಇಲ್ಲೇ ಉಳ್ಕೊಳ್ಳೋಕೆ ಜಾಗ ಹೇಳೋರೆ, ಇಲ್ಲೇ ಉಳ್ಕೊ ಅಂತ. ಪರವಾಗಿಲ್ಲ, ಇದು ನೆಲದಿಂದ ಸ್ವಲ್ಪ ಮೇಲಿದೆ ಅಲ್ವಾ, ಹಾಗಾಗಿ ಕೆಳಗಡೆಯಿಂದನೂ ಮೇಲ್ಗಡೆಯಿಂದನೂ ಗಾಳಿ ಆಡುತ್ತೆ. ಅದ್ರ ಮೇಲ್ಗಡೆ ಕೌಚ್ಕೊಂಡ್ಬಿಟ್ಟಿದೆ. ಚಿಕ್ಕ ಫ್ಯಾನ್ ಇದ್ದರೆ ಕೇಳಬೇಕು ಅವ್ರನ್ನ. ಏನೋ ಅದಿರಲಿ, ಇಲ್ಲಿ ತುಂಬ ಚೆನ್ನಾಗಿ ಕಟ್ಟೋರು ನೋಡಿ. ಇದನ್ನ ಏನಂದರೆ ಈ ಥರದ ಹುಲ್ಲನ್ನು ಬಳಸ್ಬಿಟ್ಟು ತುಂಬ ಚೆನ್ನಾಗಿ ಕಟ್ಟೋರೆ. ಅದು ಖುಷಿಯ ವಿಚಾರ. ಎಂಥ ಬಿಸಿಲಲ್ಲೂ ಅಷ್ಟೊಂದು ಜಾಸ್ತಿ ಹೀಟ್ ಆಗದೆ ಇರೋ ಥರ ಚೆನ್ನಾಗಿ ಕಟ್ಟೋರೆ. ಟೆಂಟ್ ಹಾಕಾಯ್ತು. ತರಕಾರಿ ಬೇಗ ಬೇಗ ಕಟ್ ಮಾಡಿಬಿಟ್ಟು ದಿನ ಅರ್ಧ ಈರುಳ್ಳಿ ಹಾಕ್ತಿದ್ದೆ, ಇವತ್ತು ಫುಲ್ ಈರುಳ್ಳಿ ಹಾಕ್ತೀನಿ. ಚೆನ್ನಾಗಿ ಜಗದು ತಿನ್ನಬೇಕು. ಯಾಕಂತಂದರೆ ಇದ್ರಲ್ಲಿ ಬರೀ ಬೇಳೆಕಾಳುಗಳಿರುತ್ತೆ. ಹಾಗೆ ತಿಂದರೆ ಅಂದ್ರೆ ಹಾಗೆ ಬರುತ್ತೆ. ಚೆನ್ನಾಗಿ ಜಗದು ತಿಂದರೆ ದೇಹದೊಳಗೆ ಹೋಗುತ್ತೆ. ದಿ ನೆಕ್ಸ್ಟ್ ಡೇ ಎಲ್ಲರಿಗೂ ಬೆಳಗಿನ ಶುಭೋದಯ. ಊಟ ಮಾಡಬೇಕು, ಟೈಮ್ ಆಯಿತು. ಏನಿಲ್ಲ, ಬೆಳಗ್ಗೆ ಎದ್ದೇಳೋದು, ತಿಂಡಿ ತಿನ್ನೋದು, ಸೈಕಲ್ ಹೊಡ್ಕೊಂಡು ಹೋಗೋದು, ಏನಾದ್ರು ನೋಡೋದು, ಮತ್ತೆ ರಾತ್ರಿ ಅಡುಗೆ ಮಾಡೋದು, ರಾತ್ರಿ ಸ್ವಲ್ಪ ತಿಂದು ಬೆಳಗ್ಗೆ ಸ್ವಲ್ಪ ಉಳಿಸೋದು, ಮತ್ತು ಊಟ ಮಾಡಿಬಿಟ್ಟು ಮತ್ತೆ ಶುರು ಮಾಡೋದು. ಇದೇ ಆಗೋಗ್ಬಿಟ್ಟಿದೆ ಕೆಲಸ. ಇರಲಿ. Christian Buddhism also there? No. I'm asking only about Buddhism. How many types of Buddhism? Theravada, Mahayana. Then you know only 2. Hindu also. Maybe in Nepal. Most of the people in Nepal. They follow Hindu Buddhism. Yeah. Okay. ನೋಡಿ, ಇವರೇ ನಮ್ಮಿಬ್ಬರಿಗೆ ನಾನು ಉಳ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ಇವರಿಬ್ಬರೇ. ಇವರು ದೊಡ್ಡ ಬಿಕ್ಕು, ಇವರು ಸಣ್ಣ ಬಿಕ್ಕು, ಇನ್ನು ಇವರೆಲ್ಲ ಮರಿ ಬಿಕ್ಕು. ಅಕೂನ್, ಇವ್ರಿಗೆ 27 ವರ್ಷ, ಇವ್ರಿಗೆ 27 ವರ್ಷ. 27 ವರ್ಷಕ್ಕೆ ಸನ್ಯಾಸಿಗಳಾಗ್ಬಿಟ್ಟವ್ರೆ. ಅದೇ ನಂಗೆ ಬೇಜಾರು. Pagoda name is Tropiangsla. Tropiangsla. Yes. What is your name? Tropiangsla village. Your name? Sampong Jai. What is your name? Your name? My name is Sokban. Sokban. Yes. It's hard to spell your names. I can spell SOKB. You in university, what you study?
ಸಂಸ್ಕೃತ್ Sanskrit Bhasa, ಹಾಂ Bali, ಹಾಂ Khmer, ಖಮರ್ Khmer, ಇಂಗ್ಲೀಷ್ English, ಹಾಂ Vinay, ವಿನಯ್ ಮೀನ್ಸ್ ವಾಟ್ Vinay, rule ರೂಲ್ of the ರೂಲ್ Buddha. ಆಫ್ ಬುದ್ಧ ಓಕೆ ಹಾಂ Buddha. ಸೊ ಆಲ್ ದೀಸ್ ಥಿಂಗ್ಸ್ ಯು ಸ್ಟಡಿ Dhamma, Can you Dhamma. Dhamma? Okay. Can you read Sanskrit? You can read, write Sanskrit. Sanskrit Bhasa. Huh. I study little. Little. Okay. What about Pali? Ga, nga. In Kannada also same. Kaka gagan. Ga. Nya. In Kannada also same. A I I U. Yes, U yes. Ru A I O O Au Aha. Kaka gaganya. Chacha Chacha. jajanya. Tata dadana. Tata dadana. Papa babama. Yarala vashesha sahala. La. Yeah. Yes. In Kannada, Tamil, Telugu, then Sanskrit. Same. 4 language same. And Khmer language mixture of Pali and Sanskrit, right? Yeah. ಇಲ್ಲಿ ಏನು ಬರ್ತಿದಾರಲ್ಲ ಖಮೇರ್, ಈ ಭಾಷೆ ಖಮೇರ್ ಅಂತ, ಈ ಭಾಷೆ ಸಂಸ್ಕೃತ ಮತ್ತು ಪಾಲಿ ಭಾಷೆಯಿಂದ ಹುಟ್ಟಿದೆ. ಇವರು ಯೂನಿವರ್ಸಿಟಿನಲ್ಲಿ ಸಂಸ್ಕೃತ, ಪಾಲಿ, ಖಮೇರ್ ಮತ್ತೆ ಬುದ್ಧನ ಧಮ್ಮ ಮತ್ತೆ ಬುದ್ಧನ ರೂಲ್ಗಳನ್ನೆಲ್ಲ ಕಲಿತಾರಂತೆ ಯೂನಿವರ್ಸಿಟಿನಲ್ಲಿ. ಕೆಳಗಡೆ ಕಮೆಂಟ್ ಅಲ್ಲಿ ಕುಟ್ಬೇಡಿ, ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಭಾಷೆ, ಸಂಸ್ಕೃತನೇ ಮೊದಲು ಈ ಪ್ರಪಂಚದಲ್ಲಿ ಹುಟ್ಟಿದ್ದು ಅಂತೆಲ್ಲ. ಪ್ರಪಂಚದಲ್ಲಿ ಮೊದಲು ಹುಟ್ಟಿದ ಭಾಷೆ ಯಾವುದು ಅಂತ ಇನ್ನೂವರೆಗೂ ಸೈಂಟಿಫಿಕ್ ಆಗಿ ಯಾರ ಕೈಲೂ ಪ್ರೂವ್ ಮಾಡೋಕ್ಕಾಗಿಲ್ಲ. ತಮಿಳು ಮಾತನಾಡುವಂತಹ ಜನ ತಮಿಳು ಮೊದಲು ಹುಟ್ಟಿದ್ದು ಅಂತ ಕ್ಲೈಮ್ ಮಾಡ್ತಾರೆ, ಕನ್ನಡ ಮಾತಾಡುವಂಥ ಜನ ನಾವು ಕನ್ನಡ ಮೊದಲು ಹುಟ್ಟಿದ್ದು ಅಂತ ಕ್ಲೈಮ್ ಮಾಡ್ತೀವಿ. ಆದರೆ ಅಧಿಕೃತವಾಗಿ ಇನ್ನೂ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಇದೇ ಫಸ್ಟ್ ಹುಟ್ಟಿದ್ದು ಅಂತ ಹೇಳೋದಕ್ಕೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಡೆದಂಥ ಸಂಶೋಧನೆ ಏನು ಅಂದರೆ, ತಮಿಳಿಗಿಂತ ಮೊದಲೇ ಬರೆದಂತಹ ಕನ್ನಡ ಶಾಸನ ಒಂದು ಸಿಕ್ಕಿತ್ತು. ಅದ್ರ ಹೆಸರು ನನಗೀಗ ನೆನಪಿಗೆ ಬರ್ತಿಲ್ಲ, ಮರ್ತೋಗಿದೆ. ದಯವಿಟ್ಟು ಕಮೆಂಟಲ್ಲಿ ಅಥವಾ ತಲೆಯಲ್ಲಿ ಇಟ್ಕೊಬಿಡಿ, ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಭಾಷೆ ಅಂತ. ಸಂಸ್ಕೃತನೂ ಒಂದು ಭಾಷೆ, ಆದರೆ ಕನ್ನಡ ಜನ ಮಾತನಾಡ್ತಿದ್ದಂತಹ ಭಾಷೆ, ಜನರೊಟ್ಟಿಗೆ ಜೀವಂತವಾಗಿದ್ದಂತಹ ಭಾಷೆ. ಅದಕ್ಕೆ ಈ ಭಾಷೆ ಇನ್ನೂ ಜೀವಂತವಾಗಿದೆ. ಯಾವುದಾದ್ರೂ ಒಂದು ಭಾಷೆ ಯಾವಾಗ ಸಾಯುತ್ತೆ ಅಂತಂದರೆ ಆ ಭಾಷೆಯನ್ನು ಮಾತನಾಡುವಂತಹ ಜನ ಇಲ್ಲದೆ ಇದ್ದಾಗ. ಕನ್ನಡ ಇನ್ನೂ ಜೀವಂತವಾಗಿದೆ. ಕನ್ನಡ ಯಾಕೆ ಜೀವಂತವಾಗಿದೆ ಅಂತಂದರೆ ಕನ್ನಡ ಮಾತನಾಡುವಂತಹ ಜನರು ಜೀವಂತವಾಗಿ ಇರಿಸಿದ್ದಾರೆ, ಆಯಿತಾ. ಕನ್ನಡಿಗರೆಲ್ಲರೂ ಕನ್ನಡ ಜೀವಂತವಾಗಿರೋದಕ್ಕೆ ಕಾರಣ ನಾವೆಲ್ಲರೂ ನಾನಿಲ್ಲಿಗೆ ಬಂದಿದ್ದೀನಿ ಅಂದರೂ ಕಾರಣ ಕನ್ನಡನೇ. ಯಾಕಂತಂದರೆ ಅದನ್ನು ಸಾಕಷ್ಟು ವಿಧಾನದಲ್ಲಿ ಹೇಳ್ಬೋದು, ಇವಾಗ ಅದನ್ನು ಹೇಳ್ತಾ ಹೋದರೆ ಅದಕ್ಕೆ ಒಂದು ಎಪಿಸೋಡ್ ಮಾಡಬೇಕಾಗತ್ತೆ. ಇರಲಿ, ಬಟ್ ಇದೊಂದು ಸತ್ಯ ನೀವು ತಿಳ್ಕೊಬೇಕು, ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಭಾಷೆ ಅಲ್ಲ. ಹೇಗೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲವೋ ಅದೇ ಥರ ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಭಾಷೆ ಅಲ್ಲ. ಕನ್ನಡ ಒಂದು ಸ್ವತಂತ್ರ ಭಾಷೆ, ಸ್ವತಂತ್ರವಾಗಿ ಹುಟ್ಟಿ ಬೆಳೆದಂಥ ಭಾಷೆ. ಇಲ್ಲೊಂದು ಪಗೋಡ ಇದೆ, ಏನಕ್ಕೋ ತುಂಬ ಕಾರ್ಗಳು ನಿಂತೇನೋ ಧಾರ್ಮಿಕ ಆಚರಣೆ ಮಾಡ್ತಿದ್ದಂಗಿದ್ರೆ. ಹಾಯ್, ಇಂಗ್ಲೀಷ್ No speak English. What is happening over there? ಅಲ್ಲೇನೋ ಮಾಡ್ತಿದ್ದಾರೆ, ಏನೋ ಗೊತ್ತಾಗ್ತಿಲ್ಲ. ವಾಟ್ ಈಸ್ ಹ್ಯಾಪನಿಂಗ್ ಓವರ್ ದೇರ್? ಇಲ್ಲ, ಊಟ ಮಾಡಿದ್ರೆ ಇಲ್ಲೇ ಯಾಕೆ ಬಂದು ಕೂತ್ಕೋಬೇಕು? ಬಹುಶಃ ಅದು ಪೂಜೆ ಗೀಜೆ ಮಾಡ್ತಿರ್ಬೋದು. ಅಲ್ಲಿ ನೋಡಿದ್ರೆ ಒಂದು ಹಂದಿ ಇಟ್ಟವ್ರೆ, 2 ಕೋಳಿ ಇಟ್ಟವ್ರೆ, ಎದುರುಗಡೆ ಏನೋ ಬರ್ದವ್ರೆ. ಇವ್ರ್ಯಾರು ತೀರ್ಕೊಂಡಿದಾರ ಏನು ಅಂತ ಗೊತ್ತಾಗ್ತಿಲ್ಲ ಗುರು. ಪಿತೃಪಕ್ಷ ಮಾಡ್ತವ್ರ ಏನೋ ಒಂದು ಅರ್ಥ ಆಗ್ತಿಲ್ಲ. ಅಲ್ಲಿ ಕೆಳಗಡೆ ಮಾತ್ರ ನೀರಿದೆ, ಒಂದು ಹೊಂಡ ದೊಡ್ಡದು. ಬೆಳಗ್ಗೆ ಅಡುಗೆ ಮಾಡ್ಕೊಂಬಂದವ್ರೆ. ಏನೋ ಇಂಗ್ಲೀಷ್ ನೋ. នេះគឺជាកម្មវិធីសែនណដូនតា ಆ್ಯನ್ಸೆಸ್ಟ್ರಲ್ ಥಾಂಬ್ ಪ್ರೋಗ್ರಾಮ್. ಅದೇ ಗುರು ಪಿತೃಪಕ್ಷ. ಇದು ಇವ್ರ ಗುರು ಅಂದರೆ ಗುರು ಅಂತೀನಿ, ಇವ್ರ ಮನ್ತಂದವ್ರದ್ದು ಯಾರೋ ತೀರ್ಕೊಂಡವ್ರೆ, ಅದಕ್ಕೆ ತಾಂಬ್ ಅಂದರೆ ಸಮಾಧಿ, ಗೋಪುರ ಥರ ಇದು ಸಮಾಧಿ. ಅದೇ ಪಿತೃಪಕ್ಷ ಮಾಡ್ತವ್ರೆ ನೋಡಿ. ಇಲ್ಲಿ ಪಿತೃಪಕ್ಷ ಹೆಂಗಿದೆ ಅಂದರೆ ಎಲ್ಲ ಕಡೆ ಅನ್ನ, ಬೇರೆ ಥರದ್ದು ಅಡುಗೆ ಎಲ್ಲ ಮಾಡ್ಕೊಂಬಂದವ್ರೆ. ನನಗೆ ಒಟ್ಟು ಫುಲ್ ಹಂದಿನೇ ಅಲ್ಲಿ ಸುಟ್ಕೊಂಬಂದವ್ರಪ್ಪ. ಅದೇ ಆಶ್ಚರ್ಯ, ಅದು ಹೆಂಗೆ ಅದನ್ನು ಸಣ್ಣ ಹಂದಿನ ಫುಲ್ ಸುಟ್ಟಿದಾರೋ ಏನೋ. ಅದನ್ನು ಬಿಟ್ಟರೆ ಇಲ್ಲಿ ಕೋಳಿ ಇಟ್ಟವ್ರು ನೋಡಿ, ಈ ಕಡೆ ಒಂದು ಕೋಳಿ, ಆ ಕಡೆ ಒಂದು ಕೋಳಿ. ಬಿಟ್ಟರೆ ಅಲ್ಲ ಬಿಯರ್ ಇದೆ. ಈ ನೋಡಿ ಗ್ಯಾನ್ಸ್ಬರ್ಗ್ ಇದೆಯಲ್ಲ, ಇದು ಫುಲ್ ಬಿಯರು. ಫ್ಯಾಂಟಾ ಇದೆ. ಅಲ್ಲಿ ನೋಡ್ರೆ ಹುಣ್ಸೆಹಣ್ಣು ಇಟ್ಟವ್ರೆ, ಹುಣ್ಸೆಹಣ್ಣು. ಹಿಂಗೆ ಎಲ್ಲನೂ ಆ್ಯಪಲ್ ಗೀಪಲ್ ಎಲ್ಲ ಇಟ್ಕೊಂಬಂದವ್ರೆ. ನೋಡೋಣ ಇವ್ರ ಪೂಜೆ ಹೆಂಗಾಗುತ್ತೆ ಅಂತ ಫುಲ್ಲು.
ಫಾಲೋ ದ ಸೀಸನ್ ಒನ್ಸ್ ಅ ಇಯರ್, ವರ್ಷಕ್ಕೆ ಒಂದು ಸಲ ಪಿತೃಪಕ್ಷ ಮಾಡ್ತಾರಂತೆ. ಅವರ ಸೀಸನ್មួយឆ្នាំម្ដងតែងតែធ្វើពិធីសែនឆេងមេងដើម្បីសែនជូនដូនតា ಒನ್ಸ್ ಅ ಇಯರ್ ಟೆನ್ಷನ್ ಸೆರೆಮನಿ ಆಲ್ವೇಸ್ ಹೆಲ್ಡ್ ಆಫರ್ ಟು ಯಂಗ್ಸ್ಟರ್ಸ್. ಅರ್ಥ ಆಯಿತು. ಆದರೆ ಇದೇ ಸರಿಯಾದ ಟೈಮ್ ಅನ್ಸುತ್ತೆ. ಬೇಸಿಗೆ ಕಾಲದಲ್ಲಿ ಇವರು ಬಂದ್ಬಿಟ್ಟು ಪೂರ್ವಜರಿಗೆ ಪಿತೃಪಕ್ಷ ಎಡೆ ಇಟ್ಬಿಟ್ಟು ಪೂಜೆ ಮಾಡಿ ಹೋಗ್ತಾರೆ. ಆದರೆ ಈ ಫುಲ್ ಗುಡ್ಡೆ ಇವ್ರ ಪಿತೃಪಕ್ಷಕ್ಕೆ ಇವ್ರಿಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅದನ್ನೊಂದು ಕೇಳಬೇಕು. ನೋಡ್ರಪ್ಪ, ಇದು ಫ್ರೆಶ್ ದಿನ ಮಾಡ್ಸೋರೆ. ಅಲ್ಲ, ಇದಷ್ಟು ತಿಂತಾರ ಬಿಸಾಕ್ತಾರ ಅದು ಗೊತ್ತಾಗ್ತಿಲ್ಲ ನನಗೆ. ಇವ್ರೇನು ಜಾಸ್ತಿ ಪೂಜೆ ಗೀಜೆ ಮಾಡಲ್ಲ. ಎಲ್ಲ ಉದಿನ ಕಟ್ಟೆ ಹೆಚ್ಚಿಬಿಟ್ಟು ಹಿಂಗೆ ಕೈ ಮುಗಿತಾರೆ ಅಷ್ಟೇ. ನಾನೆಲ್ಲ ಮಂತ್ರ ಹೇಳ್ತಾರೆ ಅಂದ್ಕೊಂಡಿದ್ದೆ. ಬಹುಶಃ ಯಾರು ಹೇಳ್ಬೋದು ಗೊತ್ತಿರೋರು. ಇಟ್ಟವ್ರೆ, ಸಿಗಡಿ ಮೀನು ಇಟ್ಟವ್ರೆ, ಮತ್ತು ನೋಡಿ ಪೂಜೆ ಮಾಡ್ತಾರೆ ನೋಡಿ. ಇಷ್ಟೇ ಸಿಂಪಲ್. ಕೈ ಮುಗ್ದು ಒಳ್ಳೇದು ಮಾಡಿ ನಮ್ಮದು ಮಂತೆನೆಲ್ಲ ಜಾಸ್ತಿ ಬೆಳೀಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇದನ್ನು ನೀವೇ ತಿನ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರು ಪಿತೃಪಕ್ಷ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗ್ತೀನಿ, ನನ್ನ ಟೈಮ್ ಆಗಿದೆ. ಬೇರೆ ಏನಾದ್ರು ಹೊಸದಾಗಿ ಕಟ್ಟರೆ ತೋರಿಸ್ತೀನಿ. ಆದರೆ ಇವರು ಕಾಗೆ ಕೋಗಿಲೆಗೋಸ್ಕರ ಎಲ್ಲ ಕಾಯಲ್ಲ ಅನಿಸುತ್ತೆ. ಕಾಗೆ ಎಲ್ಲ ಇವರು ವೆಯ್ಟ್ ಮಾಡಲ್ಲ. ಅದೆಲ್ಲ ಇವರೇ ತಿನ್ಕೋತಾರೆ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಊಟ ಎಲ್ಲ ಬಹುಶಃ ವೇಸ್ಟ್ ಮಾಡಲ್ಲ. ಗೊತ್ತಿಲ್ಲ ಮುಂದೆ ಏನು ಮಾಡ್ತಾರೆ ಅಂತ. ಬಟ್ ನಾವು ಮುಂದೆ ಹೋಗಬೇಕು. ಮನಿ ಬನಾನಾ 2000 ₹50 ಕೊಟ್ಟರೆ ಲಾಸ್ ಇಲ್ಲ ಇಲ್ಲಿ ಲೆಕ್ಕಕ್ಕೆ. ಅಕೋನ್ ಇಲ್ಲಿ ಒಂದು ಮದುವೆ ನಡೀತಾ ಇದೆ. ಮದುವೆನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇವರು ಹೊಂಬಾಳೆನ ಕಟ್ ಮಾಡ್ತವ್ರೆ. ಈ ಹೊಂಬಾಳೆ ಅಡಿಕೆ ಮರದ್ದು. ಅದನ್ನ ಬಿಟ್ರೆ ಓಕೆ, ಇಲ್ಲಿ ಹೂವು ಇಟ್ಟವ್ರೆ, ಹಣ್ಣು ಇಟ್ಟವ್ರೆ, ಉದಿನ ಕಟ್ಟಿ ಇಟ್ಟವ್ರೆ. ಬಾಳೆ ಇದರಲ್ಲೆಲ್ಲ ಬಾಳೆ ಎಲೆ ಡಿಸೈನ್ಸ್ ಮಾಡವ್ರೆ. ಕೆಳಗಡೆ ಎಲ್ಲ ಬಂಗಾರದ ತರ ತಟ್ಟೆ ಇಟ್ಟವ್ರೆ. ಗೋಲ್ಡ್ ಕಲರ್ ಡ್ರೆಸ್ಸು. ಇದು ಇವರ ಸಾಂಪ್ರದಾಯಿಕ ಶೈಲಿ ಅಂತ ಅನ್ಸುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇವರ ವಾದ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ, ಇದು ವೀಣೆ ಇದ್ದಂಗಿದೆ. ಒಂದು ನಿಮಿಷ ಅಲ್ಲಿ ಹೋಗ್ತೀನಿ. ಸರಿ ರೀ, ಒಂದು ನಿಮಿಷ ಸರ್ಕಲ್ರಿ. ಯಾಕೆ ಹಂಗೆ ಅಂತ ಚಪ್ಪಲಿ ಬಿಟ್ಟು ಹಂಗಿದೆ. ಚಪ್ಪಲಿ ಹಾಕೊಂಡು ಹೋಗೋದು ನೋಡಿ. ಆಯಿತು, ತೆಗೀಗುರು ಅಲ್ಲಿ. ಓಕೆ ಓಕೆ ಓಕೆ. ನಮ್ಮದು ಸರ್ತಿ ಸಾಲಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೆಂಗಾರ ಮದುಮಗನ ಪಕ್ಕದಲ್ಲಿ ಮದುಮಗಳ ಪಕ್ಕದಲ್ಲಿ ನಿಂತ್ಕೊಳ್ಳೋಂಥ ಹುಡುಗಿರು ಇವರು ಹೋಯ್ತವ್ರೆ. ಇವ್ರ ಕೆಲಸ ಮುಗೀತು ಅಂತ ಈಗ ಹುಡುಗರು ನಿಲ್ಲಿಸ್ತವ್ರೆ. ಇವರೇ ವಧು ಗಂಡು ಮಗ. ಕಂಗ್ರ್ಯಾಚುಲೇಷನ್ಸ್. ವಾಟ್ಸ್ ಯೋರ್ ನೇಮ್? Chayan. Name? Kamangtai. All the best. Happy married life. ಆದರೆ ಸಮಯ ಇಲ್ಲ, ಮುಂದೆ ಹೋಗ್ಬೇಕು. ಅಲ್ಲಿ ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿಗೆ ಹೋಗ್ಬೇಕು. ಬೆಂಕಿ ಗುರು ನೀನು ಬಿಸಿಲಲ್ಲಿ. ನೋ ಎಣ್ಣೆ, ನೋ ನೋ ನೋ. ನೋಡ್ತಾ ಇರ್ಬೋದು ಇಲ್ಲಿ ಬಿಯರ್ನ ಅನ್ಲೋಡ್ ಮಾಡ್ತಿದ್ದಾರೆ. ಲಸ್ಟಲ್ ಸರ್ ನೋಡಿ, ಎಲ್ಲ ಬಿಯರ್ ಬಾಟ್ಲಿ ಎಷ್ಟು ಸ್ಕ್ಯಾನ್ ಮಾಡ್ಕೋರಿ ಅಂದರೆ ಹೆಂಗೆ ಕುಡಿತಾರೆ ಇಷ್ಟೊಂದು ಅನ್ನೋದೇ ಪ್ರಶ್ನೆ. ನಮ್ಮ ಬಾರ್ಗಳಲ್ಲೂ ಈ ಥರ ಇರಲ್ಲ ಇಂಡಿಯಾದಲ್ಲಿ. ಏನು ಗುರು ಇಂಥ ರಸ್ತೆ, ಈ ಥರ ರಸ್ತೆನ ಗುಜರಾತಲ್ಲಿ ನೋಡಿದ್ದೆ. ಅದು ಬಿಟ್ಟರೆ ಇಲ್ಲೇ ನೋಡ್ತಿರೋದು. ಅಲ್ಲ, ಮೇಘಾಲಯದಲ್ಲಿತ್ತು, ಫುಲ್ ಕೆಸರಿತ್ತು, ಈ ಥರ ಧೂಳಿದ್ದಿಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿನ ದನಗಳಿವು ಸಖತ್ತಾಗವೆ. ನಾರ್ಮಲ್ ಎಕ್ಸ್ ಏನು ಗುರು ಈರುಳ್ಳಿ ಗುರು ಇಂಗ್ಲಿಷ್. I need egg. No, only egg. ಎಲ್ಲ ಒಳಗಡೆ ಮರಿ ಐತೆ ಇದು, ಬೇಡ. ಓನ್ಲಿ egg. No child egg. Only egg. This is C. No.
công ty con ಓನ್ಲಿ ಎಗ್ ಸಿಕ್ತಾ ಓಕೆ ಗುರು ಅರ್ಧ ಡಜನ್ 5 1 6 mi depan nih ಅವ್ರು ಕೊಡು mi depan nih ಅಯ್ಯೋ ಅಣ್ಣ ಹತ್ರ ಬರೀ 4 ಅಷ್ಟೇ ಅಂತೆ ಅದೊಂದು ಈರುಳ್ಳಿ ಬೈ ಈರುಳ್ಳಿ